ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಈಗ ಆಲ್ರೆಡಿ ಕೇಳಿರ್ತಕ್ಕಂಥ FD STA ಎಕ್ಸಾಮ್ಸಲ್ಲಿ ಹಿಂದೆ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ರಿಪೀಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡೋದಾದ್ರೆ ನಾವು ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವೇಗೋತ್ಕರ್ಷ ಜಿಯ ಮೌಲ್ಯವು ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ ಅಥವಾ ಬದಲಾಗೋದಿಲ್ವಾ? ಏನಾಗಿರುತ್ತೆ ಅಂತ ನೋಡೋದಾದ್ರೆ ನಾವು ಧ್ರುವಗಳಲ್ಲಿ ಗರಿಷ್ಠವಾಗಿರ್ತದೆ. ಧ್ರುವ ಪ್ರದೇಶಗಳಲ್ಲಿ ಈ ವೇಗೋತ್ಕರ್ಷವು ಗುರುತ್ವಾಕರ್ಷಣೆಯು ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಮರಳುಗಲ್ಲು ಯಾವ ರೀತಿಯ ಬಂಡೆಯಾಗಿದೆ? ಮರಳುಗಲ್ಲು ಅಂತಕ್ಕಂಥದ್ದು ಸುಣ್ಣದ ಕಲ್ಲಿನ, ಅಗ್ನಿಶಿಲೆನ, ಸೆಡಿಮೆಂಟ್ರಿನ, ಮೆಟಾಮಾರ್ಫಿಕ್. ಸೊ ಮರಳುಗಲ್ಲು ಬಂದು ಮೆಟಾಮಾರ್ಫಿಕ್ ಬಂಡೆಯಾಗಿದೆ. ನೆಕ್ಸ್ಟು, ಪದರ ಕಳಚುವಿಕೆಯ ಒಂದು ಭೌತಿಕ ಪ್ರಕ್ರಿಯೆ. ಪದರ ಕಳಚುವಿಕೆ ಅಂದರೆ ಏನು ಅಂತ ನೋಡೋದಾದರೆ ನಾವು ಮೊದಲಿಗೆ ಭೂಮಿಯ ಮೇಲ್ಪದರದ ಶಿಲೆಗಳು ಶೀತಲೀಕೊಂಡು ಚೂರು ಚೂರಾಗಿ ಒಡೆದು ಕ್ಷೀಣಿಸುವ ಪ್ರಕ್ರಿಯೆಯನ್ನು ನಾವು ಶೀತಲೀಕರಣ ಅಂತ ಕರಿತೀವಿ. ಸೊ ಇಲ್ಲಿ ಪದರ ಕಳಚುವಿಕೆ ಯಾವ ಒಂದು ಪ್ರಕ್ರಿಯೆ ಅಂತ ನೋಡಿದ್ರೆ ಭೌತಿಕ ಪ್ರಕ್ರಿಯೆ. ಭೌತಿಕ ಪ್ರಕ್ರಿಯೆ ಅಂತ ಅಂದರೆ ಹವಾಮಾನ ಮೂಲ ಘಟಕಗಳಾದ ಉಷ್ಣಾಂಶ, ಮಳೆ, ಗುರುತ್ವಾಕರ್ಷಣ ಶಕ್ತಿಗಳಿಂದ ಶಿಲೆಗಳು ಹೊಡೆದು ಚೂರಾಗುವಂಥ ಪ್ರಕ್ರಿಯೆಯನ್ನು ಭೌತಿಕ ಶೀತಲೀಕರಣ ಅಂತ ಹೇಳ್ತೀವಿ. ಇಲ್ಲಿ 3 ಥರ ಶೀತಲೀಕರಣ ಬರುತ್ತೆ: ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂತ. ಜೀವಿಗಳ ಜೊತೆ ಅಥವಾ ಜೀವಿಗಳಿಂದ ಶೀತಲೀಕರಣಗೊಳ್ತಕ್ಕಂಥದ್ದು ಜೈವಿಕ ಶೀತಲೀಕರಣ. ರಾಸಾಯನಿಕ ಶೀತಲೀಕರಣ ಅಂದರೆ ರಾಸಾಯನಿಕ ಕ್ರಿಯೆಗಳಿಂದ ಆಗತಕ್ಕಂಥದ್ದು. ಭೌತಿಕ ಶೀತಲೀಕರಣ ಅಂದರೆ ಉಷ್ಣಾಂಶ, ಮಳೆ, ಗುರುತ್ವಾಕರ್ಷಣ ಶಕ್ತಿಗಳಿಂದ ಭೌತಿಕ ಶೀತಲೀಕರಣ ಉಂಟಾಗುತ್ತೆ. ಸೊ ಈಗ ಪದರ ಕಳಚುವಿಕೆ ಆಗೋದು ಭೌತಿಕ ಪ್ರಕ್ರಿಯೆ ಅಂದರೆ ಗಾಳಿ, ಮಳೆ, ಗುಡುಗು ಸಿಡಿಲು ಏನಿರುತ್ತೆ ಉಷ್ಣಾಂಶ, ಸೊ ಅದರಿಂದ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿರುತ್ತೆ. ನೆಕ್ಸ್ಟ್, ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಕೇಳ್ತಾರೆ. ಸೊ ಹ್ಯೂಮಿಕ್ ಆಮ್ಲ ಅಂತಕ್ಕಂಥದ್ದು ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಆಗಿರುತ್ತೆ. ನೆಕ್ಸ್ಟ್, ಅಸಿಟಿಕ್ ಆಮ್ಲ ಬಂದು ಅಸಿಟಿಕ್ ಆಮ್ಲ ಅಂತಕ್ಕಂಥದ್ದು ಮತ್ತು ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು, ಕಾರ್ಬನಿಕ್ ಆಮ್ಲ ಅಂತಕ್ಕಂಥದ್ದು ಏನಂದರೆ ಈ ಅಸಿಟಿಕ್ ಆಮ್ಲ ಅನ್ನೋದು ವಿನೆಗರಲ್ಲಿ ಬಳಸ್ತಕ್ಕಂಥ ಆಮ್ಲ ಆಗಿದೆ. ವಿನೆಗರಲ್ಲಿ ಬಳಸ್ತಾರೆ. ನೆಕ್ಸ್ಟ್, ಈ ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು ಇರುವೆಗಳಾಗಿರ್ಬೋದು, ದುಂಬಿ ಕೀಟಗಳು, ಈ ಥರ ಅಂದರೆ ಕೀಟಗಳ ಜೊತೆ ಬರ್ತಕ್ಕಂಥ ಆಮ್ಲ ಇದು ಫಾರ್ಮಿಕ್ ಆಮ್ಲ. ನೆಕ್ಸ್ಟ್, ಕಾರ್ಬನಿಕ್ ಆಮ್ಲ ಅಂತ ಅಂದರೆ ಮೃದು ಪಾನೀಯಗಳಲ್ಲಿ ನೊರೆ ಬರೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಈ ಒಂದು ಕಾರ್ಬನಿಕ್ ಆಮ್ಲನ. ನೆಕ್ಸ್ಟ್, ಮಣ್ಣಲ್ಲಿ ಕಂಡು ಬರ್ತಕ್ಕಂಥದ್ದು ಹ್ಯೂಮಿಕ್ ಆಮ್ಲ ಆಗಿರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧವನ್ನು ಹೊಂದಿದೆ? ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ ಅಂದರೆ ಕಾಸ್ಟ್ ಮೈದಾನ ಅಂತಕ್ಕಂಥದ್ದು. ಅಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲು ಕಂಡುಬರುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಸರೋವರವು ತಾಂಜೇನಿಯಾ ಮತ್ತು ಉಗಾಂಡದ ನಡುವೆ ಗಡಿ ರೇಖೆಯಾಗಿದೆ? ಸೊ ವಿಕ್ಟೋರಿಯಾ ಅಂತಕ್ಕಂಥದ್ದು ಈ ತಾಂಜೇನಿಯಾ ಮತ್ತು ಉಗಾಂಡದ ನಡುವಿನ ಗಡಿ ರೇಖೆಯಾಗಿರುತ್ತೆ. ಈ ವಿಕ್ಟೋರಿಯಾ ಕಂಡುಬರೋದು ಅಂದರೆ ಕೀನ್ಯಾದಲ್ಲಿ ಕಂಡುಬರುತ್ತೆ ವಿಕ್ಟೋರಿಯಾ. ಸೊ ಇದು ದಕ್ಷಿಣ ಆಫ್ರಿಕಾದ ಅತಿ ದೊಡ್ಡ ಸರೋವರ ಈ ವಿಕ್ಟೋರಿಯಾ ಅಂತಕ್ಕಂಥದ್ದು. ಇದು ಬಂದು ಗಡಿ ರೇಖೆ ವಿಕ್ಟೋರಿಯಾ. ನೆಕ್ಸ್ಟ್, ವಿಕ್ಟೋರಿಯಾ ಸರೋವರ ಅಂತ ಒಂದು ಬರುತ್ತೆ. ಸೊ ಅದು ಬಂದು ಕೀನ್ಯಾದಲ್ಲಿ ಕಂಡುಬರುತ್ತೆ. ಅದು ಅತಿ ದೊಡ್ಡ ಸರೋವರ ಆಫ್ರಿಕಾದಲ್ಲಾಗಿರುತ್ತೆ. ಇದು ತಾಂಜೇನಿಯಾ ಮತ್ತು ಉಗಾಂಡ ನಡುವಿನ ಗಡಿ ರೇಖೆಯಾಗಿದೆ. ನೆಕ್ಸ್ಟ್, ಸುಪೀರಿಯರ್ ಸರೋವರವಿರುವ ಖಂಡ ಯಾವುದು ಅಂದರೆ ಉತ್ತರ ಅಮೆರಿಕದಲ್ಲಿ ಸುಪೀರಿಯರ್ ಸರೋವರ ಕಂಡುಬರುತ್ತೆ. ನೆಕ್ಸ್ಟ್, ಜಗತ್ತಿನ ಅತಿ ದೊಡ್ಡ ಉಪ್ಪಿನ ಸರೋವರ ಲೇಕ್ ಅಸಲ್. ಜಗತ್ತಿನ ದೊಡ್ಡ ಉಪ್ಪಿನ ಸರೋವರ ಲೇಕ್ ಅಸಲ್ ಅಂತಕ್ಕಂಥದ್ದು ಮಧ್ಯ ಜಿಬೋಟಿಯಾ ದಾನಕಿಲ್ ಮರುಭೂಮಿಯಲ್ಲಿರುವ ಒಂದು ಕುಳಿ ಸರೋವರವಾಗಿದ್ದು ಇದು ಸುಪ್ತ ಜ್ವಾಲಾಮುಖಿಗಳು ಮತ್ತು ಕಪ್ಪು ಲಾವಾ ಕ್ಷೇತ್ರಗಳು ಅದರ ಪಚ್ಚೆ ನೀರನ್ನು ಹಿಂದಿರುಗಿಸುತ್ತವೆ. ಸಮುದ್ರ ಮಟ್ಟಕ್ಕಿಂತ 150 ಮೀಟರ್ಗಿಂತಲೂ ಕಡಿಮೆ. ಇದು ಆಫ್ರಿಕಾದ ಅತ್ಯಂತ ಕಡಿಮೆ ಬಿಂದುವಾಗಿದೆ. ಸರೋವರದ ಆರ್ದ್ರ ವಿಭಾಗವು ಬಿಸಿಲಿನ ಬುಗ್ಗೆಗಳಿಂದ ತಿನ್ನಲ್ಪಟ್ಟ ಅತ್ಯಂತ ಉಪ್ಪಿನ ನೀರಿನ ದೇಹವಾಗಿದೆ. ಒಣ ವಿಭಾಗವು ಬಿಳಿ ಉಪ್ಪು ಹಾಸಿಗೆಯನ್ನು ಹೊಂದಿರುತ್ತದೆ. ಯಾವುದೇ ಒಂದು ಲೇಕ್ ಅಸಲ್ ಅಂತಕ್ಕಂಥದ್ದು. ನೆಕ್ಸ್ಟ್, ವಾತಾವರಣದ ಯಾವ ವಲಯದಲ್ಲಿ ಓಝೋನ್ ಪದರ ರೂಪುಗೊಳ್ಳುತ್ತದೆ? ಸೊ ಈ ಕ್ವಶನ್ಸ್ ರಿಪೀಟ್ ಎಷ್ಟೊಂದು ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ತಾನೆ ಬಂದೆ ನೋಡಿ. KAS ಅಲ್ಲಿ ಕೇಳಿದ್ದಾರೆ, CSTA ಕೇಳಿದ್ದಾರೆ, HKPSI ಅಲ್ಲಿ ಕೇಳಿದ್ದಾರೆ, KSET ಅಲ್ಲಿ ಕೇಳಿದ್ದಾರೆ, KPSC, KSRP, PSI. ಸೊ ಸುಮಾರು ಸರಿ ಈ ಕ್ವಶನ್ ರಿಪೀಟ್ ಆಗ್ತಾನೆ ಇದೆ. ಇಷ್ಟೇ ಎಲ್ಲ ಬೇರೆ ಬೇರೆ ಎಕ್ಸಾಮ್ಸಲ್ಲೂ ಕೇಳ್ತಾನೆ ಇದ್ದಾರೆ. ಇಲ್ಲಿ ಓಝೋನ್ ಪದರ ಯಾವ ಒಂದು ವಲಯದಲ್ಲಿ ಕಂಡುಬರುತ್ತೆ ಅಂದರೆ ಸ್ಟ್ರಾಟೋಸ್ಪಿಯರಲ್ಲಿ ಕಂಡುಬರುತ್ತೆ. ಸೊ ಅದ್ರ ಬಗ್ಗೆ ನಾವು ನೋಡಿ ಇಲ್ಲಿ ಉಷ್ಣಾಂಶ ವಾಯುಮಂಡಲದಲ್ಲಿ ಊರ್ಧ್ವಮುಖವಾಗಿ ಹಂಚಿಕೆಯಾಗಿರುವ ರೀತಿ ಹಾಗೂ ಆಯಾ ಸ್ತರಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಅನುಸರಿಸಿ ವಾಯುಮಂಡಲವನ್ನು ಸಮಾನಾಂತರವಾದ 4 ವಲಯಗಳನ್ನಾಗಿ ವಿಂಗಡಿಸಿದ್ದಾರೆ. ಯಾವುದ್ಯಾವುದಂತ ಅಂದರೆ ಪರಿವರ್ತನಾ ವಲಯ,
ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣಮಂಡಲ ಅಥವಾ ಅಯಾನುಮಂಡಲ ಅಂತ. ಸೊ ಇದರಲ್ಲಿ ಬಂದು ಈ ಒಂದು ಓಝೋನ್ ಪದರ ಕಂಡುಬರೋದು ಸ್ಟ್ರಾಟೋಸ್ಪಿಯರ್. ನೋಡಿ ಇಲ್ಲಿದೆ ಸ್ಟ್ರಾಟೋಸ್ಪಿಯರ್. ನೆಕ್ಸ್ಟು ಇವುಗಳ ನಂತರ 500ರಿಂದ 750 ಕಿಲೋಮೀಟರ್ವರೆಗೆ ವಾಯುಮಂಡಲವನ್ನು ಬಾಹ್ಯ ಮಂಡಲವೆಂದರೂ ಅದಕ್ಕಿಂತ ಹೆಚ್ಚು ಎತ್ತರದ ವಾಯುಮಂಡಲವನ್ನು ಕಾಂತತ್ವ ಮಂಡಲ ಅಂತ ಕರೀತಾರೆ. ನೆಕ್ಸ್ಟು ವಾಯುಮಂಡಲದ ಓಝೋನ್ ಪದರವು ಈ ಕೆಳಗಿನ ಕಿರಣಗಳನ್ನು ಹೀರುತ್ತದೆ. ಸೊ ಅತಿ ನೇರಳೆ ಕಿರಣಗಳನ್ನು ವಾಯುಮಂಡಲದ ಓಝೋನ್ ಪದರ ಹೀರ್ಕೊಳ್ಳುತ್ತಂತೆ. ನೆಕ್ಸ್ಟು ಭೂಮಿಯ ನೆಲದ ಮೇಲ್ಭಾಗದಲ್ಲಿರಬಹುದಾದ ವಿವಿಧ ರೀತಿಯ ವಾಯುಮಂಡಲ ಪದರಗಳು ಸರಿಯಾದ ಅನುಕ್ರಮಣೆ ಅಂದರೆ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ. ಸೊ ಫಸ್ಟು ಹವಾಗೋಳ, ಸ್ತರಗೋಳ, ಮಧ್ಯಗೋಳ, ಅಯಾನುಗೋಳ. ಅಂದರೆ ಹವಾಗೋಳ ನಾವಿರ್ತಕ್ಕಂಥದ್ದು, ಅದ್ರ ಮೇಲೆ ಸ್ತರಗೋಳ, ಅದ್ರ ಮೇಲೆ ಮಧ್ಯಗೋಳ, ಅದಾದಮೇಲೆ ಅಯಾನುಗೋಳ. ನೆಕ್ಸ್ಟ್ ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರವಿರುವ ಪದರ ಯಾವುದು? ಅಂದರೆ ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಹತ್ತಿರವಿರುವ ಪದರ ಟ್ರೋಪೋಸ್ಪಿಯರ್. ನಾವು ಹೇಳಿದ್ವಲ್ಲ ಇಲ್ಲಿ ನೋಡಿ, ಇಲ್ಲಿ ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಲ. ನೆಕ್ಸ್ಟ್ ವಾಯುಭಾರ ಮಾಪಕವನ್ನು ಏನನ್ನು ಅಳೆಯುತ್ತದೆ? ಒತ್ತಡವನ್ನು ವಾಯುಭಾರ ಮಾಪಕದಿಂದ ಅಳೆಯುತ್ತಾರೆ. ಡೋಲ್ ಡ್ರಮ್ ಈ ವಲಯ ಅಂತರ್ ಮೇಲ್ಮೈ ಅಭಿಸರಣ. ಡೋಲ್ ಡ್ರಮ್ ಈ ವಲಯವಾಗಿದೆ ಅಂದರೆ ಅಂತರ್ ಮೇಲ್ಮೈ ಅಭಿಸರಣ ವಲಯವಾಗಿದೆ. ನೆಕ್ಸ್ಟ್ ಚಿಕ್ಕದಾದ ಮಳೆ ಹನಿಗಳು ದುಂಡನೆ ಆಕಾರದಲ್ಲಿರುವುದಕ್ಕೆ ಕಾರಣ ಏನು? ಸೊ ಈ ಕ್ವಶನ್ನು ರಿಪೀಟೆಡ್ ಕ್ವಶನ್, ರೀಸನಿಂಗ್ ಕ್ವಶನ್ ಇದು. ಚಿಕ್ಕದಾದ ಮಳೆ ಹನಿಗಳು ದುಂಡನೆ ಆಕಾರದಲ್ಲಿ ಯಾವ ಕಾರಣಕ್ಕೋಸ್ಕರ ಕಂಡುಬರುತ್ತದೆ ಅಂದರೆ ಗುರುತ್ವ, ಸ್ನಿಗ್ಧತೆ, ವಾತಾವರಣದ ಒತ್ತಡ, ಮೇಲ್ಮೈ ಆಕರ್ಷಣೆ ಅಥವಾ ಸೆಳೆತ. ಆನ್ಸರ್ ಬಂದು ಮೇಲ್ಮೈ ಆಕರ್ಷಣೆ ಅಥವಾ ಸೆಳೆತದಿಂದ ಈ ಚಿಕ್ಕದಾದ ಮಳೆ ಹನಿಗಳು ದುಂಡನೆ ಆಕಾರದಲ್ಲಿ ಕಂಡುಬರುತ್ತದೆ. ವಿಶ್ವದಲ್ಲೇ 2ನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ಖಂಡಗಳಲ್ಲಿ 7 ಖಂಡ ಏನಿದೆ ಅದರಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ 2ನೇ ದೇಶ ಬಂದು 2ನೇ ಖಂಡ ಬಂದು ಆಫ್ರಿಕಾ. ಸಮುದ್ರದಲ್ಲಿ ಮುಳುಗಿದ ವಸ್ತುವಿನ ಪತ್ತೆಯನ್ನು ಮಾಡುವ ಸಾಧನ ಸೋನಾರ್ ಆಗಿರುತ್ತೆ. ನೆಕ್ಸ್ಟ್ ಗ್ರೇಟ್ ಬ್ಯಾರಿಯರ್ ರೀಫ್ ಇಲ್ಲಿದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಕ್ಕಂಥದ್ದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತಂತೆ. ಭಾರತ ಹಾಗೂ ಚೀನಾಗಳ ಮಧ್ಯೆ ಇರುವ ಗಡಿ ರೇಖೆ ಮ್ಯಾಕ್ ಮೋಹನ್ ರೇಖೆ. ಈ ಕ್ವಶನು ರಿಪೀಟ್ ಆಗ್ತಾನೆ ಇದೆ. ಭಾರತ ಮತ್ತು ಚೀನಾಗಳ ಮಧ್ಯೆ ಇರುವಂತಹ ಗಡಿ ರೇಖೆ ಯಾವುದಂದ್ರೆ ಮ್ಯಾಕ್ ಮೋಹನ್. ನೋಡಿದ್ದು ಭಾರತ ಚೀನಾ ಗಡಿ ರೇಖೆಯು 3840 ಕಿಲೋಮೀಟರ್ಗಳಷ್ಟು ಉದ್ದವಾಗಿದ್ದು ಇದು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಂಚಲ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳ ಗಡಿಯುದ್ದಕ್ಕೂ ಕಂಡುಬರುತ್ತೆ. ಇದು ಪೂರ್ಣವಾಗಿ ಪರ್ವತ ಪ್ರದೇಶ ಅಂತೆ. ಯಾವುದು? ಮ್ಯಾಕ್ ಮೋಹನ್ ರೇಖೆ ಅಂತಕ್ಕಂಥ ಏನಿದೆ. ಸೊ ಅಲ್ಲಿ ಇರ್ತಕ್ಕಂಥ ಒಂದು ಗಡಿ ಅದು ಫುಲ್ಲು ಪರ್ವತ ಪ್ರದೇಶ ಅಂತೆ. ಅಲ್ಲಿ ಬರ್ತಕ್ಕಂಥ ರಾಜ್ಯಗಳಂತ ಅಂದರೆ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಂಚಲ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳು. ನೆಕ್ಸ್ಟ್ ಈ ಗಡಿ ರೇಖೆಯನ್ನು ಬ್ರಿಟನ್, ಟಿಬೆಟ್ ಮತ್ತು ಚೈನಾ ದೇಶಗಳು ಭಾಗವಹಿಸಿದ 1914ರ ಶಿಮ್ಲಾ ಭೇಟಿಯಲ್ಲಿ ಅಂಗೀಕರಿಸಲಾಯಿತು. ಇದನ್ನೇ ಮ್ಯಾಕ್ ಮೋಹನ್ ಎಂದು ಹೇಳುತ್ತಾರೆ. ಸೊ ನೋಡ್ಬೋದು ನೀವೀಗ ಶಿಮ್ಲಾ ಭೇಟಿಯಲ್ಲಿ ಬ್ರಿಟನ್, ಟಿಬೆಟ್ ಮತ್ತು ಚೀನಾ ಈ 3 ದೇಶಗಳು 1914ರಲ್ಲಿ ಸೇರಿಕೊಂಡು ಈ ಒಂದು ಮ್ಯಾಕ್ ಮೋಹನ್ ಅಂತ ಒಂದು ರೇಖೆಯನ್ನು ಮೊದಲಿಗೆ ಇದು ಮಾಡ್ತಾರೆ. ನೆಕ್ಸ್ಟ್ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇರುವ ಗಡಿ ರೇಖೆ ಯಾವುದು? ಪಾಕಿಸ್ತಾನ ರಾಡ್ ಕ್ಲಿಪ್ ಅಂತ ಹೇಳ್ತಾರೆ. ನೋಡಿ ಪಾಕ್ ಅಂತಕ್ಕಂಥದ್ದು ಇದನ್ನ ಉಲ್ಟಾ ಮಾಡಿ ಪಾ ಕ್ಲಿಪ್. ಸೊ ಏನಕ್ಕೆ ಅಂತ ಅಂದರೆ ಇದು ಯಾರು ಕನ್ಫ್ಯೂಷನ್ಸ್ ಆಗುತ್ತೋ ಅವ್ರಿಗೆ ಹೇಳ್ತಾರದು. ಸೊ ಪಾಕಿಸ್ತಾನನ ನೋಡಿದು ಪಾ, ಇದು ಕಾ. ಸೊ ಇದನ್ನ ಉಲ್ಟಾ ಮಾಡಿದ್ರೆ ಪಾಕಿ ಅಂತ ಅನ್ಕೋಬೋದು. ಕಿಪ್ ಏನಿದೆ ಪಾಕಿ. ಪಾಕಿಸ್ತಾನ ರಾಡ್ ಕ್ಲಿಪ್. ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ದೀರ್ಘಕಾಲದಿಂದ ಇದ್ದ ಪರಾಕ್ಕಾ ಜಲ ಸಂಗ್ರಹ ಸಮಸ್ಯೆ ಬಗೆಹರಿಸಲು ಕಾರಣವೇನೆಂದರೆ ಪಾಕಿಸ್ತಾನವು ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಿದ್ದು ಅಲ್ಲ, ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಂಡಿದ್ದು ಅಲ್ಲ, ಬಾಂಗ್ಲಾದೇಶ ಸ್ವತಂತ್ರವಾಗಲು ಭಾರತವು ಸಹಾಯ ಮಾಡಿದ್ದು ಅಲ್ಲ. ಎರಡೂ ರಾಷ್ಟ್ರಗಳ ಮಧ್ಯೆ ಒಪ್ಪಂದ ಆಗಿ ಈ ಒಂದು ಪರಾಕ್ಕಾ ಜಲಸಂಗ್ರಹ ಸಮಸ್ಯೆ ಬಗೆಹರಿಯಿತು. ನೆಕ್ಸ್ಟ್ ದಾಮೋದರ್ ಕಣಿವೆ ಪರಿಯೋಜನೆಯ ಪ್ರಮುಖ ಉದ್ದೇಶ ಒಂದು ಜಲವಿದ್ಯುತ್ಗೋಸ್ಕರ ಈ ಒಂದು ದಾಮೋದರ ಕಣಿವೆ ಯೋಜನೆಯನ್ನು ಮೊದಲಿಗೆ ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ತಲಾ ಕೃಷಿ ಹಿಡುವಳಿ ಭೂಮಿಯ ಹೊಂದಿರುವಿಕೆಯು ಕಡಿಮೆ ಇರುವುದಕ್ಕೆ ಕೆಳಗಿನಲ್ಲಿ ಯಾವುದು ಕಾರಣವಾಗಿದೆ? ಅಂದರೆ ಭಾರತದಲ್ಲಿ ತಲಾ ಕೃಷಿ ಹಿಡುವಳಿ
ಭೂಮಿ ಅಂದರೆ ಒಬ್ಬ ವ್ಯಕ್ತಿಗೆ ಹಿಡುವಳಿ ಭೂಮಿ ಕಮ್ಮಿ ಬರುತ್ತೆ ಅಂತ. ತಲಾ ಅಂದರೆ ಒಬ್ಬ ವ್ಯಕ್ತಿಗೆ ಅಂತ ಅರ್ಥ. ಸೊ ಇಲ್ಲಿ ಕೃಷಿ ಹಿಡುವಳಿ ಭೂಮಿಯು ಹೊಂದಿರುವಿಕೆಯು ಕಡಿಮೆ ಅಂದರೆ ಒಬ್ಬ ವ್ಯಕ್ತಿಗೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಕಡಿಮೆ ಅಂದರೆ ಏನು ಟೋಟಲಾಗಿ ಜನಸಂಖ್ಯೆ ಇದೆ, ಏನು ಟೋಟಲಾಗಿ ಕೃಷಿ ಭೂಮಿ ಇದೆ, ಸೊ ಅದನ್ನು ಒಬ್ಬ ವ್ಯಕ್ತಿಗೆ ಅಂತ ಮೆಜರ್ ಮಾಡಿದಾಗ ತುಂಬಾ ಕಡಿಮೆ ಕಂಡುಬರುತ್ತೆ. ಸೊ ಏನಕ್ಕೆ ಕಾರಣ ಅಂತ ಕೇಳೋದಾದರೆ ಇಲ್ಲಿ ಜನಸಂಖ್ಯೆಯಲ್ಲಿನ ಅತಿಯಾದ ತೀವ್ರತೆ ಮತ್ತು ಉತ್ತರಾಧಿಕಾರಿಗಳಿಗೆ ಭೂಮಿಯನ್ನು ಸಮಾನವಾಗಿ ಭಾಗ ಮಾಡುವ ಪದ್ಧತಿ ಅಂತ ಹೇಳ್ತಾರೆ ಅಂತೇಳಿ ಈ ಎರಡು ಆನ್ಸರು. ನೆಕ್ಸ್ಟು ಈ ಮುಂದಿನ ಬೆಳೆಗಳನ್ನು ಗಮನಿಸಿ. ಹತ್ತಿ, ನೆಲಗಡಲೆ, ಮೆಕ್ಕೆಜೋಳ, ಸಾಸಿವೆ ಇವುಗಳಲ್ಲಿ ಖಾರಿಫ್ ಬೆಳೆಗಳು ಯಾವುವು ಅಂತ ಹೇಳಿದರೆ, ಖಾರಿಫ್ ಬೆಳೆ ಅಂತ ಅಂದರೆ ಇವು ಬೇಸಿಗೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳು. ಭಾರತದಲ್ಲಿ ಬೇಸಿಗೆಯಲ್ಲಿ ಬೆಳೆಯೋದು ಖಾರಿಫು. ನೆಕ್ಸ್ಟ್ ಚಳಿಗಾಲದಲ್ಲಿ ರಾಬಿ ಬೆಳೆಗಳನ್ನು ಬೆಳೀತಾರೆ, ಸರಿನಾ. ಸೊ ಈ ಬೇಸಿಗೆಯಲ್ಲಿ ಬೆಳೀತಕ್ಕಂಥವು ಖಾರಿಫ್ ಬೆಳೆಗಳು ಯಾವ್ಯಾವು ಅಂತ ಕೇಳಿದ್ರಲ್ಲಿ ಹತ್ತಿಯಂತೆ, ನೆಲಗಡಲೆ, ಮೆಕ್ಕೆಜೋಳ ಇಷ್ಟು ಖಾರಿಫ್ ಬೆಳೆಗಳಾಗಿವೆ. ನೆಕ್ಸ್ಟು ಸಿಂಗ್ಭೂಮ್ ಮತ್ತು ಕಿಯೋಂಜರ್ಗಳು ಇದರ ಪ್ರಮುಖ ಉತ್ಪಾದನಾ ಕೇಂದ್ರಗಳು. ಸೊ ಸಿಂಗ್ಭೂಮ್ ಮತ್ತು ಕಿಯೋಂಜರ್ಗಳಂತಕ್ಕಂಥದ್ದು ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೇಂದ್ರಗಳಾಗಿವೆ. ನೈವೇಲಿಯಲ್ಲಿ ದೊರೆಯುವ ಬೃಹತ್ ನಿಕ್ಷೇಪಗಳು. ನೈವೇಲಿಯಲ್ಲಿ ಕಂಡುಬರ್ತಕ್ಕಂಥ ಬೃಹತ್ ನಿಕ್ಷೇಪಗಳು ಯಾವುವು ಅಂತ ಹೇಳಿದ್ರೆ ಲಿಗ್ನೈಟ್ ಅಂತ ಹೇಳ್ತಾರೆ. ಸೊ ನೈವೇಲಿಯಲ್ಲಿ ಬರುವಂತಹ ಒಂದು ನಿಕ್ಷೇಪ ಲಿಗ್ನೈಟು. ಅದರ ಜೊತೆಗೆ ನೈವೇಲಿಯಲ್ಲಿ ಮಾತ್ರ ಅಲ್ಲದೆ ಲಿಗ್ನೈಟ್ ಇಲ್ಲಿಯೂ ದೊರೆಯುತ್ತದೆ ಅಂದರೆ ಹುಮಾರ್ಸಾರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸಹ ಸಿಗುತ್ತಂತೆ. ಸೊ ನೈವೇಲಿಯಲ್ಲಿ ಅಂತ ಅಲ್ಲ ಅಂದರೆ ಹುಮಾರ್ಸಾರ್ ಅಂತಕ್ಕಂಥದ್ದು ಗುಜರಾತ್ನ ಕಚ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಹುಮಾರ್ಸಾರ್ ಅಂತ ಕಂಡುಬರುತ್ತೆ. ಮೊದಲಿಗೆ ನೈವೇಲಿಯಲ್ಲಿ ಮಾತ್ರ ಲಿಗ್ನೈಟ್ ತೆಗಿತಾ ಇದ್ರು. ಅದರ ಜೊತೆಗೆ ಈಗ ಹುಮಾರ್ಸಾರ್ ಅಂತಕ್ಕಂಥ ಒಂದು ಗುಜರಾತ್ನ ಕಚ್ ಇದರಲ್ಲಿ ಹುಮಾರ್ಸಾರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಲಿಗ್ನೈಟ್ನ ಇವಾಗ ಪತ್ತೆ ಮಾಡಿದ್ದಾರೆ. ನೆಕ್ಸ್ಟ್ ತಮಿಳುನಾಡಿನಲ್ಲಿ ಅಲ್ಲದೆ ಮತ್ತೆ ಯಾವ ಸ್ಥಳದಲ್ಲಿ ಲಿಗ್ನೈಟ್ ಪತ್ತೆ ಆಗಿದೆ ಅಂದರೆ ಅದೇ ಹೇಳಿದಾಗ ನಾನು ಗುಜರಾತಲ್ಲಿ ಹುಮಾರ್ಸಾರ್ ಅಂತಕ್ಕಂಥ ಇದರಲ್ಲಿ ಲಿಗ್ನೈಟ್ನ ಪತ್ತೆ ಮಾಡಿದ್ದಾರೆ. ಮೊದಲಿಗೆ ತಮಿಳುನಾಡಿನ ನೈವೇಲಿಯಲ್ಲಿ ಮಾತ್ರ ಲಿಗ್ನೈಟ್ನ ದೊರೀತಾ ಇತ್ತು. ನೆಕ್ಸ್ಟ್ ಇದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ? ರಾಜಸ್ಥಾನ ಇರಾವನ್ಗಳು, ಜಾರ್ಖಂಡ್ ಮುಂಡಾಗಳು, ಹರಿಯಾಣ ಬಿಲ್ಲರು, ಉತ್ತರ ಪ್ರದೇಶ ಬಂದು ಸಂತಾಲರು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಸಂತಾಲರು ಬಂದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಾರೆ, ಆಯಿತಾ. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಬಂದು ಬೋಟಿಯಾ ಉತ್ತರ ಪ್ರದೇಶದಲ್ಲಿ, ಸಂತಾಲರು ಬಂದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಾರೆ. ನೆಕ್ಸ್ಟು ರಾಜಸ್ಥಾನದಲ್ಲಿ ಬಂದು ಮೈನಾ ಅಂತಕ್ಕಂಥ ಜನಗಳು ಕಂಡು ಬರ್ತಾರೆ. ನೆಕ್ಸ್ಟ್ ಬಿಲ್ಲರು ಬಂದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ. ಮಧ್ಯಪ್ರದೇಶದಲ್ಲಿ ಬಿಲ್ಲರು ಕಂಡು ಬರ್ತಾರೆ. ನೆಕ್ಸ್ಟ್ ಜಾರ್ಖಂಡ್ ಅಂತಕ್ಕಂಥದ್ದು ಮುಂಡಾಗಳು, ಇದು ಕರೆಕ್ಟ್ ಆಗಿರೋಂಥ ಒಂದು ಹೊಂದಾಣಿಕೆಯಾಗಿದೆ. ನೆಕ್ಸ್ಟ್ ತೋಡಗಳಿರುವುದು ಎಲ್ಲಿ? ತೋಡರು ತಮಿಳುನಾಡು. ಸೊ ಇದೊಂದು ಇಟ್ಕೊಳ್ಳೋಕ್ಕೆ ಒಂದು ಗ್ಯಾಪ್ನ ತಾ ಅಂತ ಏನಿರುತ್ತೆ, ತೋಡರು ತಮಿಳುನಾಡು. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ನೋಡಿ ಒರಿಸ್ಸಾ ಅಂತಕ್ಕಂಥದ್ದು ಪುರಿ, ಗುಜರಾತ್ ಬಂದು ದ್ವಾರಕಾ. ನೆಕ್ಸ್ಟು ಮಹಾರಾಷ್ಟ್ರ ಬಂದು ನಾಸಿಕ್. ಮಧ್ಯಪ್ರದೇಶ ಬಂದು ಉಜ್ಜಯಿನಿ. ಒರಿಸ್ಸಾ ಪುರಿ, ಗುಜರಾತ್ ದ್ವಾರಕಾ, ಮಹಾರಾಷ್ಟ್ರ ನಾಸಿಕ್, ಮಧ್ಯಪ್ರದೇಶ ಉಜ್ಜಯಿನಿ ಅಂದರೆ ಈ ಒಂದು ಪ್ರದೇಶಗಳು ಈ ಒಂದು ರಾಜ್ಯಗಳಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರಿರುವುದಿಲ್ಲ? ಚಿತ್ರದುರ್ಗ. ಅಂದರೆ ಇದು ಯುನೆಸ್ಕೋ ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರಿದೆ. ಹಂಪಿ, ಬಾದಾಮಿ, ಪಟ್ಟದಕಲ್ಲು, ಚಿತ್ರದುರ್ಗ ಒಂದು ಸೇರಿಕೊಂಡಿರಲ್ಲ. ನೆಕ್ಸ್ಟ್ ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂದರೆ 5.85% ಆಗಿರುತ್ತೆ. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಒಟ್ಟು ಸಂಖ್ಯೆ ಬಂದು ಇಲ್ಲಿ 28 ಅಂತ ಹೇಳಿದ್ದಾರೆ, ಬಟ್ 28 ಅಲ್ಲ, ಇವಾಗ 30 ಆಗಿದೆ. ಇದು ಮೊದಲೇ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಆಗಿರೋದ್ರಿಂದ 28, ಬಟ್ ಇವಾಗಿನ ಜಿಲ್ಲೆಗಳೆಷ್ಟು ಅಂದರೆ 30. ಅದ್ರ ಬಗ್ಗೆ ವಿಸ್ತೀರ್ಣ ನೋಡಿದ್ವಿ. ಕರ್ನಾಟಕವು ದೇಶದ ಒಟ್ಟು ವಿಸ್ತೀರ್ಣದ 5.83% ಭಾಗ ಇದೆ. ಕರ್ನಾಟಕದ ರಾಜ್ಯದ ಒಟ್ಟು ಜಿಲ್ಲೆಗಳೊಂದು 30, ತಾಲೂಕುಗಳು 176,
ಹೋಬಳಿ 745, ಪಟ್ಟಣ ನಗರಗಳು 34, ಹಳ್ಳಿಗಳು ಬಂದು 27,481. ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುತ್ತೆ ಹಾಗೂ ಬೆಂಗಳೂರು ನಗರ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆಯಾಗಿದೆ. ಕರ್ನಾಟಕದ 4 ಆಡಳಿತ ವಿಭಾಗಗಳಂದರೆ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. ನೆಕ್ಸ್ಟು ಕರ್ನಾಟಕ ರಾಜ್ಯದಲ್ಲಿರುವ ರೆವಿನ್ಯೂ ಜಿಲ್ಲೆಗಳು ಮತ್ತು ಟೆಲಿಕಾಂ ಜಿಲ್ಲೆಗಳ ಸಂಖ್ಯೆ ಎಷ್ಟು? ರೆವಿನ್ಯೂ ಜಿಲ್ಲೆ ಬಂದು 27, ಟೆಲಿಕಾಂ ಜಿಲ್ಲೆಗಳು ಬಂದು 19. ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ನೆರೆಹೊರೆಯಲ್ಲಿರುವ ಜಿಲ್ಲೆಗಳು ಯಾವುವು ಅಂದರೆ ದಾವಣಗೆರೆ ಜಿಲ್ಲೆಯ ನೆರೆಹೊರೆ ಇರ್ತಕ್ಕಂಥದ್ದು ಬಳ್ಳಾರಿ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ. ನೆಕ್ಸ್ಟು ಮಲ್ಪೆ ಬಳಿಯಲ್ಲಿರುವ ಸೈಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರೇನು? ಸೈಂಟ್ ಮೇರಿಸ್ ದ್ವೀಪದ ಹೆಸರು ಬಂದು ತೋನ್ಸೆಪಾರ್ ದ್ವೀಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂಥ ಜಿಲ್ಲೆಗಳ ಸರಿಯಾದ ಕ್ರಮ ಅಂದರೆ ಲ್ಯಾಟ್ರೈಟ್ ಮಣ್ಣನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಯಾವುದ್ಯಾವುದು? ಅದರಲ್ಲೂ ಜಾಸ್ತಿ ಪರ್ಸೆಂಟು ಕೊಡಗಲ್ಲಿ ಜಾಸ್ತಿ ಇದೆ, ಅದಕ್ಕಿಂತ ಸ್ವಲ್ಪ ದಕ್ಷಿಣ ಕನ್ನಡ, ಅದಕ್ಕಿಂತ ಸ್ವಲ್ಪ ಉಡುಪಿ ಕಡಿಮೆ. ನೆಕ್ಸ್ಟ್ ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವ ಮತ್ಸ್ಯದ ಮುಖ್ಯ ಪ್ರಭೇದವೆಂದರೆ ಮ್ಯಾಕರಲ್. ಮತ್ಸ್ಯ ಅಂತಂದರೆ ಮೀನು. ಸೊ ಈ ಕರ್ನಾಟಕದ ಕರಾವಳಿಯಲ್ಲಿ ಸಿಗ್ತಕ್ಕಂಥ ಮೀನನ್ನ ಮ್ಯಾಕರಲ್ ಅಂತ ಹೇಳ್ತಾರಂತೆ ಪ್ರಭೇದ. ಬಟ್ ಅಲ್ಲಿನ ಜನಗಳು ಹೇಳ್ತಕ್ಕಂಥದ್ದನ್ನ ಭೂತಾಯಿ ಅಥವಾ ಬಾಂಗ್ಡಾ ಮೀನು ಅಂತ ಹೇಳ್ತಾರೆ. ಬಾಂಗ್ಡಾ ಮೀನು ಅಥವಾ ಭೂತಾಯಿ ಮೀನು ಅಂತ ಹೇಳ್ತಾರೆ. ಆ ಒಂದು ಕರಾವಳಿಯನ್ನು ಮ್ಯಾಕರಲ್ ಕರಾವಳಿ ಅಂತಲೇ ಸಹ ಹೇಳ್ತಾರಂತೆ. ಮ್ಯಾಕರಲ್ ಕರಾವಳಿ ಅಂತಲೂ ಸಹ ಹೇಳ್ತಾರೆ. ಅಲ್ಲಿ ಸಿಗುವಂತಹ ಮೀನಿನ ಹೆಸರು ಪ್ರಭೇದ ಬಂದು ಮ್ಯಾಕರಲ್ಲು. ಅದನ್ನು ಅಲ್ಲಿನ ಸ್ಥಳೀಯ ಜನಗಳು ಭೂತಾಯಿ ಮತ್ತು ಬಾಂಗ್ಡಾ ಅಂತಕ್ಕಂಥ ಹೆಸರಲ್ಲಿ ಕರೀತಾರೆ. ಭಾರತದಲ್ಲಿ ವಿಮಾನಗಳನ್ನು ಎಲ್ಲಿ ತಯಾರಿಸುತ್ತಾರೆ? ಸೊ ನೋಡಿ, ಇದಕ್ಕೆ 3 ಕ್ವಶನ್ ಇದಕ್ಕೆ ಹಾಕಿರೋದು ನಾನು. ನೋಡಿ, ಬೆಂಗಳೂರಿನಲ್ಲಿ HAL ಕಾರ್ಖಾನೆಯಲ್ಲಿ ವಿಮಾನಗಳನ್ನು ತಯಾರು ಮಾಡ್ತಾರೆ. ಯಾವಾಗ ಸ್ಥಾಪನೆ ಆಯಿತು? 1944ರ ಸ್ಥಾಪನೆ ಆಯಿತು. ಈ ಕಾರ್ಖಾನೆ ಭಾರತದಲ್ಲಿ ಎಲ್ಲಿ? ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, ಭಾರತದಲ್ಲಿ ವಿಮಾನವನ್ನು ತಯಾರು ಮಾಡೋದು HAL. ಈ HAL ಇರೋದಲ್ಲಿ ಕರ್ನಾಟಕದಲ್ಲಿರೋದು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಎಷ್ಟು ಸ್ಥಾಪನೆ ಆಯಿತು? 1944ರಲ್ಲಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಸಿಮೆಂಟ್ ಕೈಗಾರಿಕೆ ಬಂದು ಶಹಾಬಾದು, ಸಕ್ಕರೆ ಕೈಗಾರಿಕೆ ಬಂದು ಉಗಾರು, ಕಾಗದ ಕೈಗಾರಿಕೆ ಬಂದು ದಾಂಡೇಲಿ, ಕಬ್ಬಿಣ ಮತ್ತು ಉಕ್ಕು ಬಂದು ತೋರಣಗಲ್ಲು. ಕರ್ನಾಟಕದಿಂದ ಅತ್ಯಧಿಕವಾಗಿ ರಫ್ತುಗೊಳ್ಳುವ ಸರಕು ಸೇವೆಗಳೆಂದರೆ ವಿದ್ಯುನ್ಮಾನ ತಂತ್ರಾಂಶ ಮತ್ತು ಜೈವಿಕ ತಂತ್ರಜ್ಞಾನಗಳು ಅತಿ ಹೆಚ್ಚಾಗಿ ಕರ್ನಾಟಕದಿಂದ ಹೊರಗಡೆ ರಫ್ತಾಗುತ್ತಂತೆ. ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ NH13 ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಪುಣೆ ಮತ್ತು ಬೆಂಗಳೂರು ಇದೇ ಒಂದು ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ NH13. ಈ ಒಂದು NH13 ಹೆದ್ದಾರಿ ಪುಣೆ ಮತ್ತು ಬೆಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ನೋಡಿ, ಇದ್ರ ಬಗ್ಗೆ ಹೇಳೋದಾದರೆ ಕರ್ನಾಟಕದಲ್ಲಿ ಪ್ರಸ್ತುತ 25 ರಾಷ್ಟ್ರೀಯ ಹೆದ್ದಾರಿಗಳಿದ್ದು ಒಟ್ಟು ಮಾರ್ಗದ ಉದ್ದ 6,572 ಕಿಲೋಮೀಟರ್ಗಳಿರುತ್ತೆ. ಅದರಲ್ಲಿ NH13 ಅಂತಕ್ಕಂಥದ್ದು ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ. ಇದು ಮಹಾರಾಷ್ಟ್ರದ ಸೋಲಾಪುರದಿಂದ ವಿಜಯಪುರವನ್ನು ಸಂಪರ್ಕಿಸಿ ಆಲಮಟ್ಟಿ, ಹುನಗುಂದ, ಇಳಕಲ್ಲು, ಕುಷ್ಟಗಿ, ಹೊಸಪೇಟೆಗಳ ಮೂಲಕ ಚಿತ್ರದುರ್ಗವನ್ನು ಸೇರುವುದು. ಅಲ್ಲಿಂದ ಈ ಮಾರ್ಗವು ನೈಋತ್ಯದ ಕಡೆಗೆ ತಿರುಗಿ ಚನ್ನಗಿರಿ ಮೂಲಕ ಮಂಗಳೂರನ್ನು ಸೇರುತ್ತದೆ. ನೆಕ್ಸ್ಟು, ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ? ಭಟ್ಕಳ ಬಂದರು ಶರಬಿ ಅಂತಕ್ಕಂಥ ಒಂದು ನದಿ ಮುಖಜ ಭೂಮಿಯಲ್ಲಿ ಈ ಭಟ್ಕಳ ಬಂದರು ಕಂಡುಬರುತ್ತೆ. ನೆಕ್ಸ್ಟ್ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ 75.36. ಅದರಲ್ಲಿ ಪುರುಷರ ಸಾಕ್ಷರತೆ ಎಷ್ಟು? ಒಟ್ಟು ಸಾಕ್ಷರತೆ ಬಂದು 75.36. ಪುರುಷರ ಸಾಕ್ಷರತೆ ಬಂದು 82.47%. 2011 ಜನಗಣತಿ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ? ಕೊಡಗು ಅಂತ. ನೆಕ್ಸ್ಟ್ 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ 68.8. ನೋಡಿ, 2011ರ ಜನಗಣತಿ ಬಗ್ಗೆ ತುಂಬ ಕ್ವಶನ್ಸ್ಗಳು ಕೇಳಿದ್ದಾರೆ. ನೆಕ್ಸ್ಟ್ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ? ಯಾವ ಪ್ರಕಾರದ ಜನರು ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ ಅಂದರೆ ರಾಯಚೂರು ಅಂತೆ. ಅಂದರೆ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಕೆಳ ಶ್ರೇಣಿಯಲ್ಲಿರ್ತಕ್ಕಂಥದ್ದು ರಾಯಚೂರು. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವ ಜಿಲ್ಲೆಯು 2011ರ ಭಾರತದ ಜನಗಣತಿಯ ಮೇರೆಗೆ ಕರ್ನಾಟಕದಲ್ಲಿ ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿದೆ? ಉಡುಪಿ. ನೆಕ್ಸ್ಟ್, ಬಿಜಾಪುರ ಡ್ಯಾಶ್ಗೆ ಪ್ರಸಿದ್ಧಿ ಗೋಲ್ ಗುಂಬಜ್.
ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಇರುವುದು ಅಂದರೆ ನಂದಿ ಬೆಟ್ಟ ಕಂಡುಬರೋದು ಚಿಕ್ಕಬಳ್ಳಾಪುರದಲ್ಲಂತೆ. ನೆಕ್ಸ್ಟ್ ಬೈರೂಟ್ ಈ ಮುಂದಿನ ಯಾವ ದೇಶದ ರಾಜಧಾನಿಯಾಗಿದೆ? ಸಿರಿಯಾ ದೇಶದ ರಾಜಧಾನಿ ಬೈರೂಟ್ ಆಗಿದೆ. ನೋಡಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ. ಬೈರೂಟ್ ಅಂತಕ್ಕಂಥದ್ದು ಒಂದು ದೇಶದ ರಾಜಧಾನಿ, ಬಟ್ ಕೆಲವರು ಎಷ್ಟು ಸೀರಿಯಸ್ ಆಗಿ ತೊಗೊಂಡು ಓದಕ್ಕೆ ಹೋಗೋದಿಲ್ಲ. ಮೇನ್ ಏನಿರುತ್ತೆ, ನಾವು ಯಾವ ದೇಶಗಳನ್ನ ಕೇಳಿರ್ತೀವಿ, ನಮ್ಗೆ ಯಾವ ಮನಸ್ಸಿಗೆ ಸರಿ ಅನಿಸುತ್ತೋ, ಇಷ್ಟ ಅನಿಸುತ್ತೋ ಅಥವಾ ಜಾಸ್ತಿ ಕೇಳಿ ಅಭ್ಯಾಸ ಆಗುತ್ತೋ ಅದನ್ನು ಮಾತ್ರ ಓದ್ಕೊಳಕ್ಕೆ ಹೋಗ್ತೀವಿ. ಬೈರೂಟ್ ಅಂತಕ್ಕಂಥದ್ದು ಸಿರಿಯಾ ಅಂತ ಒಂದು ದೇಶ ರಾಜಧಾನಿ ಅನ್ನೋದೇ ಗೊತ್ತಿಲ್ಲ ಕೆಲವು ಜನಕ್ಕೆ. ಸಿರಿಯಾ ದೇಶ ಇದೆ ಅನ್ನೋದೇ ಗೊತ್ತಿರಲ್ಲ ಕೆಲವು ಜನಗಳಿಗೆ. ಸೊ ಹಾಗಾಗಿ ಎಲ್ಲ ದೇಶದ ರಾಜಧಾನಿಗಳು, ದೇಶಗಳು ಮತ್ತು ರಾಜ್ಯಗಳ ರಾಜಧಾನಿಗಳು ಮತ್ತು ಪ್ರಧಾನಮಂತ್ರಿ ಅಧ್ಯಕ್ಷರುಗಳನ್ನ ನೋಡ್ಕೊಳ್ಳಿ. ಎಲ್ಲ ಎಕ್ಸಾಮ್ಸಲ್ಲೂ ಒಂದೊಂದು ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಅರ್ಜೆಂಟೈನಾ ಮತ್ತು ಅಲ್ಬೇನಿಯಾಗಳ ರಾಜಧಾನಿ ಯಾವುದು? ನೋಡಿ, ಇದನ್ನು FTL ಕೇಳಿದ್ದಾರೆ. ಅರ್ಜೆಂಟೈನಾ ಮತ್ತು ಅಲ್ಬೇನಿಯಾಗಳ ರಾಜಧಾನಿ, ಅರ್ಜೆಂಟೈನಾ ಬಂದು ಬ್ಯೂನಸ್ ಐರಿಸು, ಅಲ್ಬೇನಿಯಾ ಬಂದು ತಿರಾನಾ ಅಂತಕ್ಕಂಥದ್ದು ರಾಜಧಾನಿಯಾಗಿದೆ.